ವೆಲ್ಕಮ್ ಟು ಮನೋಸಂವಿತ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು ವಿಷಯವನ್ನು ಹೊರತುಪಡಿಸಿ ಮ್ಯಾಜಿಕ್ ಗಣಿತ ಅಂದರೆ ಟಟ್ ಅಂತೇಳಿ ಆನ್ಸರ್ ಬರುವಂತ ಕೆಲವೊಂದು ವಿಷಯಗಳನ್ನ ಹಾಗೆ ಮೈಂಡ್ಗೆ ವರ್ಕ್ ಕೊಡುವಂತ ಕೆಲವೊಂದು ಲೆಕ್ಕಗಳನ್ನು ನೋಡೋಣ. ಇದನ್ನ ಮ್ಯಾಜಿಕ್ ಗಣಿತ, ಮ್ಯಾಜಿಕ್ ಮ್ಯಾಥ್ಸ್. ಇದು ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತ ಲೆಕ್ಕವನ್ನು ಫಸ್ಟ್ ನೋಡೋಣ. ಕ್ಯಾಲೆಂಡರ್ ಲೆಕ್ಕವನ್ನು ಯಾವ ರೀತಿ ಅಂದ್ರೆ, ಒಂದು ಕ್ಯಾಲೆಂಡರ್ ತಗೋತೀನಿ, ಒಂದು ಕ್ಯಾಲೆಂಡರ್ ತಗೊಳ್ಳೋಣ. ಇದೊಂದು ಕ್ಯಾಲೆಂಡರ್. ಈ ಕ್ಯಾಲೆಂಡರ್ ನಲ್ಲಿ ಸರಣಿ ಅಂದ್ರೆ 3, 4, 5 ಇದಕ್ಕೆ ಸಂಬಂಧಪಟ್ಟಂತ 3ರ ಗುಂಪು, ಅಥವಾ 4, 5, 6 ಇದಕ್ಕೆ ಸಂಬಂಧಪಟ್ಟಂತ 3ರ ಗುಂಪು, ಹೀಗೆ ಇವಕ್ಕೆ ಸಂಬಂಧಪಟ್ಟಂತ 3ರ ಗುಂಪನ್ನ ತೆಗೆದುಕೊಂಡು ನಾವೊಂದು ಮ್ಯಾಜಿಕ್ ರೀತಿ ಒಳಗ ಈಗ ಏನ್ ಮಾಡೋಣ, ಲೆಕ್ಕವನ್ನು ಮಾಡೋಣ. ನೀವು ಬೇಕಾದ್ರೆ ಮನೆಯಲ್ಲಿ ಪ್ರಯತ್ನ ಮಾಡಿ ನೋಡುವಂದ್ರೆ ಈಗ ಒಂದನ್ನ ಸ್ಟಾರ್ಟಿಂಗ್ ತಗೊಂಡ್ಬಿಡೋಣ. 3, 4, 5, 10, 11, 12, 17, 18, 19. ನಾವು ಒಂದ್ 2-3 ರೀತಿ ಒಳಗ ಈಗ ನಾವು ಮಾಡಿ ನೋಡೋಣ. ಅವಾಗ ನಮಗ ಕ್ಲಿಯರ್ ಆಗಿ ಇದರ ಚಿತ್ರಣ ಗೊತ್ತಾಗುತ್ತೆ. ಇವು 9 ಕೂಡಿಸಿದಾಗ ಒಂದು ಆನ್ಸರ್ ಬರುತ್ತೆ. ಆ ಆನ್ಸರ್ನ ಈಗ ನಮ್ಮ ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ನೋಡ್ತಾರ. ನೀವು ನೋಡೋಣ ಬರ. ಇದಕ್ಕೆ ಟೈಮ್ ಇರೋದು ಕೇವಲ 10 ಸೆಕೆಂಡ್. 1, 2, 3, 4, 5, 6, 7, 8, 9, 10 ಕಂಪ್ಲೀಟ್. ಬರಪ್ಪ ಬರೋ. ಏನ್ ಮಾಡ್ತಾ ನೋಡ್ರಿ. 1, 2, 3, 4, 5, 6, 7, 8, 9, 10. His time also complete. ನೀ ಬರ. 1, 2, 3, 4, 5. ಓಕೆ, ಇವೇನೋ 99 ಹಚ್ಚಿದ. 99. ಹಾ, ಇವನ್ ಕರಿತೀನಿ ನಾನು, ನೋಡೋಣ ಬರ ಇಲ್ಲಿ. ಖುಷಿಗೆ ಅವನಿಗೆ 99 ಹೇಗೆ ಬಂತು ಅಂತ ಹೊಳಿ ಮಾತಾಡ. 99 ಹೇಗೆ ಬಂತು? 9 ಗುಣಾಕಾರ ಮಾಡಿದ್ವಿ. ಯಾಕೆ 9 ಮಾಡಿದ್ವಿ? ಅದೇ ಯಾಕೆ 9 ಮಾಡಿದ್ವಿ ನೋಡ್ರಿ. ಅವನು ಯಾಕೆ 9 ಮಾಡಿದ ಅಮ್ಮ? ಯಾಕೆ 9 ಮಾಡಿದ ಅನ್ನೋದು ನೋಡ್ರಿ. 1, 2, 3, 4, 5, 6, 7, 8, 9 ಅಂಕಿಗಳದಾವ. ಅವನೇನ್ ಮಾಡಿದ? 99 ಮಾಡಿದ. ಈ 99 ಸರಿ ಐತೋ ಈ ತಪ್ಪೈತೋ ಅನ್ನೋದು ನಾವೀಗ ನೋಡೋಣ ಕೂಡಿಸಿ. ಅವನು ಹೇಳಿದ ನಾನು 9 11 ಮಾಡಿನಿ, 99 ಬಂತು, 99 ಇಟ್ನಿ ಅಂದ. ಇಲ್ಲಿ ನೋಡಿ, 15, 9, 24, 54 ಆಯ್ತು. 3, 33 ಆಯ್ತು. 8, 5, 12. ಇವು 3 ಕೂಡಿಸೋಣ. 12, 33, 54. ಒಂಬತ್ತು 99 ರೈಟ್ ಆನ್ಸರ್. ಮನ್ವಿತ್ ಕಮ್ಯ ನೋಡಿ, ಇವು ಮಾಡಿದಂತ ಲೆಕ್ಕ ಏನಿದೆ ರೈಟ್ ಆನ್ಸರ್ ಇದೆ. ಇವನಿಗಿಂತಲೂ ಅವರು ಕೂಡ ಈಗ ನೆಕ್ಸ್ಟ್ ಲೆಕ್ಕನ ಅವ್ರು ಮಾಡ್ತಾರ. ನೋಡ್ಬಿಡೋಣ, ಇನ್ನೊಂದು ನೋಡೋಣ, ಮತ್ತೊಂದು ಲೆಕ್ಕವನ್ನು ನೋಡೋಣ. ಇದೇ ರೀತಿ ಮುಂದಿನ ಸರಣಿಯನ್ನು ನೋಡೋಣ. ಅಂದ್ರೆ ಕೇವಲ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಂಡಿದ್ರಿ, ಅದಕ್ಕೆ ಇದನ್ನ ನೀವು ಮಾಡಿದ್ರಿ ಹೇಳ್ಬೋದು. ಅದ್ರ ಬಗ್ಗೆ ಮತ್ತೊಂದು ಲೆಕ್ಕವನ್ನ ನಾವೀಗ ಮಾಡಿ ನೋಡೋಣ. ಈಗ ಮತ್ತೊಬ್ಬ ವಿದ್ಯಾರ್ಥಿ ಮಾಡ್ತಾನ. ನಾವು 7, 8, 9 ಹಚ್ಚೋಣ, ಬೇಕಾದ್ರೆ ಹಚ್ಚೋಣ. ಬರ ಈಗ ಯಾವ್ದು ಮಾಡ್ತೀಪ ಇದ್ರಾಗ? ನೀವು ಬೇಕಾದ್ರೆ ಮಾಡೋ ಆನ್ಸರ್ ಅದೇ ಬರುತ್ತೆ ಸೇಮ್. ಹಾ, ನಿನಗ ಯಾವ್ದು ಇಷ್ಟನೋ ಅದನ್ನು. 6, 7, 8 ನೋಡ್ರಿ. ಅದ್ರ ಮುಂದಿಂದು 13, 14, 15,
20, 21, 22. ಇದನ್ನು ಮಾಡಪ್ಪ ನೀನು. ಆನ್ಸರ್ ಥಟ್ ಅಂತ ಮಾಡ, ಥಟ್ ಅಂತ ಆನ್ಸರ್ ಮಾಡಬೇಕು. ಅವೇನ್ ಮಾಡ್ತಾನ 14,928 ಅಂತಿತ್ತ. 14,928 ಅಂದ. ಅದು ಆನ್ಸರ್ ರಾಂಗ್ ಇದೆ. ದಿಸ್ ಇಸ್ ರಾಂಗ್ ಆನ್ಸರ್. ಬರೀ ಬಿಡಿ, ಅವನು 128 ಹಚ್ಚಿದ. ಹೆಂಗ್ ಹಚ್ಚಿದ ಗೊತ್ತಿಲ್ಲ, ನೀ ಮಾಡಿ ನೋಡು. ಇವನು ಮಾತು ಕುಡ್ಸಾಕತ್ತ. ಬೇಡ, ಕುಡ್ಸೋದು ಬೇಡ. ಸರಿ, ಕುಡ್ಸೋದು ಬೇಡ. ಈಗ ನಮ್ಗೆ ತಟ್ ಅಂತ ಆನ್ಸರ್ ಬೇಕು. 14,9 ಹೇಳ್ಬೇಕು. 14,9 ಎಷ್ಟು? 126. ಅವ 26 ಹಚ್ಚಕ್ ಹೋಗಿ 28 ಹಚ್ಚಿದ. ಇನ್ನು 14,9 126. ಬೇಕಾದ್ರೆ ಮಾಡಿ ನೋಡ್ರಿ, 126 ಇದರ ಆನ್ಸರ್ ಬರುತ್ತೆ. ಇದಕ್ಕ ಏನ್ ಮಾಡ್ಬೇಕು? 9ರಲ್ಲಿ ಗುಣಾಕಾರ ಮಾಡಬೇಕು. ಸರಿ, ಮತ್ತೊಂದು ಮಾಡಿ ನೋಡೋಣ. ಮತ್ತೊಂದು ಏನಾಯ್ತು? ಈಗ 6 7 8 9 ಹಚ್ಚಿ ನೋಡೋಣ. 7 8 9 14 15 16 21 22 23. ಅಂದ್ರೆ ನೀವು ಯಾವುದೋ ಒಂದಕ್ಕಿಂತ ಬರ್ತಂತಿಲ್ಲ. ಬೇಕಾದ ಕ್ಯಾಲೆಂಡರ್ ತಗೋರಿ. ಬೇಕಾದ ಕ್ಯಾಲೆಂಡರ್ ತಗೊಂಡು ಈ 3 ಅಂಕಿಯನ್ನು ಮಾಡಿದ್ರ ಆ ರೀತಿ ಬರುತ್ತೆ. ಹಾಗೆ ನೀವು ಇದ್ರದ 5 ಅಂಕಿ ಕ್ಯಾಲೆಂಡರ್ 5 ಅಂಕಿ ಬರೋದಿಲ್ಲ. ಅಕಸ್ಮಾತ್ 5 ಅಂಕಿ 5 ಲೈನ್ ಬರಬೇಕು. 5 ಲೈನ್ ಹೆಚ್ಚು ಮಾಡಿದ್ರೆ ಆನ್ಸರ್ ಸೇಮ್ ಬರುತ್ತೆ. ಇಲ್ಲಿ ಕೂಡ 15 135 ಬರುತ್ತೆ. ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ರಿ, ಇವುಗಳನ್ನ ಕೂಡಿಸಿ ನೋಡಿ, ಆನ್ಸರ್ 35 ಖಂಡಿತ ಬಂದೇ ಬರುತ್ತೆ. ಮತ್ತು ವೀಕ್ಷಕರೇ, ಹಾಗೂ ವಿದ್ಯಾರ್ಥಿಗಳೇ, ಈ ಟ್ರಿಕ್ಸ್ ನೀವು ಬೇರೆ ಬೇರೆ ಟ್ರಿಕ್ಸ್ಗಳಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಥ್ಯಾಂಕ್ ಯು. ಇದೇ ರೀತಿ ನಿಮಗೆ ಯಾವುದಾದ್ರೂ ಮ್ಯಾಜಿಕ್ ಕ್ವಶನ್ ಅಥವಾ ಮ್ಯಾಜಿಕ್ ಡ್ಯಾಕ್ ಬೇಕಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.